ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ರಚಿಸಿರುವ ಪುಸ್ತಕ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು. ಒಂದೇ ಪುಸ್ತಕದಲ್ಲಿ 2 ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ. ಈ ಪುಸ್ತಕವನ್ನ ನೀವು ಪಡ್ಕೊಳ್ಬೇಕು, ಓದಬೇಕು ಅಂತಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ದು. ಆ ನಂಬರ್ಗಳಿಗೆ ಕರೆ ಮಾಡೋ ಮುಖೇನ ನೀವು ಈ ಬುಕ್ ಅನ್ನ ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನ ಸಂಗ್ರಹಿಸಬಹುದು. ಸೇವಿಂಗ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ಎಷ್ಟೋ ಜನಕ್ಕೆ ಅದರ ಡೆಫಿನಿಷನ್ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ಮೊದಲಿಗೆ ಸೇವಿಂಗ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಎಷ್ಟು ಇಂಪಾರ್ಟೆಂಟು, ಎಷ್ಟು ಗೇಮ್ ಚೇಂಜರ್ ಆಗಬಹುದು ಅದು ಅಂತ? ಖಂಡಿತ ಅಭಿಷೇಕ್. ಯಾವುದೇ ಹಣಕಾಸು ನಿರ್ವಹಣೆಯ ಮೊದಲನೇ ಪಾಠ ಏನು ಅಂತ ಹೇಳಿದ್ರೆ ಉಳಿತಾಯ. ಉಳಿತಾಯ ಇದ್ರಷ್ಟೇ ಹಣವನ್ನು ಬೆಳೆಸಲಿಕ್ಕೆ ಸಾಧ್ಯ. ನಾವು ಉಳಿತಾಯ ಅನ್ನೋ ಬಿತ್ತನೆಯನ್ನು ಇಟ್ಕೊಂಡು ಗಿಡವನ್ನು ಬೆಳೆಸ್ಬೋದು. ಯಾವ ಗಿಡವನ್ನು? ಸಂಪತ್ತಿನ ಗಿಡವನ್ನು ಬೆಳೆಸ್ಬೋದು. ಹಾಗಾಗಿ ಉಳಿತಾಯ ಅನ್ನೋದು ಹಣಕಾಸು ನಿರ್ವಹಣೆಯಲ್ಲಿ ಬಹಳ ಬಹಳ ಮುಖ್ಯವಾದ ಅಂಶ. ಸೊ ನಾವು ಯೂಶುವಲ್ ಡೆಫಿನಿಷನ್ ಏನು? ನಮಗೊಂದಿಷ್ಟು ಸಂಪಾದನೆ ಬರುತ್ತೆ, ತಿಂಗಳಿಗೆ ಒಂದಿಷ್ಟು ಆದಾಯ ಬರುತ್ತೆ. ಆ ಆದಾಯದಲ್ಲಿ ನಾನು ಏನೇನು ಖರ್ಚಿವೆ ಎಲ್ಲ ಖರ್ಚನ್ನು ಮಾಡಿದ್ಮೇಲೆ ಏನೋ ಒಂದಿಷ್ಟು ಅಮೌಂಟ್ ಉಳಿಯುತ್ತೆ ಅಥವಾ ಉಳಿದೇ ಇರ್ಬೋದು. ನಾನು ಉಳಿತಾಯನೇ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಒಂದಿಷ್ಟು ಜನ ನಂಗೆ ಬಂದ ಸಂಬಳದಲ್ಲಿ ಒಂದಿಷ್ಟನ್ನು ಉಳಿಸ್ತಿದ್ದೀನಿ ಸರ್, ಅದನ್ನು ಉಳಿತಾಯ ಅಂತೇಳಿ ಹೇಳ್ತಾರೆ. ಬಟ್ ನಮ್ಮ ಉಳಿತಾಯದ ಡೆಫಿನಿಷನ್ ಹೇಗಾಗಬೇಕು ಅಂತ ಹೇಳಿದ್ರೆ, ಆದಾಯ ಮೈನಸ್ ಉಳಿತಾಯ ಈಸ್ ಈಕ್ವಲ್ ಟು ಖರ್ಚು. ಅಂದರೆ ಬಂದ ಸಂಬಳದಲ್ಲಿ ಫಸ್ಟ್ ಉಳಿಸ್ಬಿಟ್ಟು ಆಮೇಲೆ ಖರ್ಚು ಮಾಡೋದು ಇದೆಯಲ್ಲ, ಅದು ಉಳಿತಾಯದ ಸರಿಯಾದ ಕ್ರಮ. ಯಾಕೆ ಉಳಿತಾಯ ಮಾಡಬೇಕು ಅಂತ ಹೇಳಿದ್ರೆ, ಆಗಲೇ ಹೇಳಿದಾಗೆ ಟು ಗ್ರೋ ಮನಿ. ನಿಮಗೆ ಹೂಡಿಕೆ ಮಾಡೋಕ್ಕೆ ಬೇಕಲ್ವ ಹಣ? ಹೂಡಿಕೆ ಮಾಡಿದಾಗ ಮಾತ್ರ ಹಣ ಬೆಳೆಯುತ್ತಲ್ವ? ಹಾಗಾಗಿ ಉಳಿತಾಯ ಹಣ ಬೆಳೆಸೋ ಅಥವಾ ಸಂಪತ್ತು ಸೃಷ್ಟಿಸೋ ಒಂದು ಭದ್ರವಾದ ತಳಪಾಯ ಆಗುತ್ತೆ. ಮತ್ತು ನಾವು ನೋಡಿ, ತುಂಬ ಹಿಂದೆ ನಾವು ನೋಡಿದ್ರೆ ನಮ್ಮಜ್ಜಿ ತಾತ ಅವರೆಲ್ಲ ಹೇಗೆ ಉಳಿತಾಯ ಮಾಡ್ತಿದ್ರು ಅಂತ ಹೇಳಿದ್ರೆ, ಸಾಸಿವೆ ಡಬ್ಬಿಯಲ್ಲೋ ಅಥವಾ ದೇವ್ರ ಹುಂಡಿ ಅಂತ ಹೇಳ್ಕೊಂಡು ಅಲ್ಲೊಂದಿಷ್ಟು ದುಡ್ಡನ್ನು ಇಡ್ತಿದ್ರು. ಅವರ ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ, ಅವರು ಅದನ್ನು ಎಮರ್ಜೆನ್ಸಿಗೆ ನಮಗೆ ಬಳಕೆ ಆಗುತ್ತೆ, ಕಷ್ಟ ಕಾಲಕ್ಕೆ ಬಳಕೆ ಆಗುತ್ತೆ, ನಮ್ಮ ಮಕ್ಕಳಿಗೆ ಯಾರಿಗೋ ಹುಷಾರು ತಪ್ಪಿದಾಗ ಹಣ ನಮಗೆ ಕಷ್ಟಕ್ಕಾಗತ್ತೆ, ಅಥವಾ ಮನೇಲಿ ಇನ್ನೇನೋ ಒಂದು ಬೆಳೆ ಹಾನಿ ಆದಾಗ ಕೃಷಿಕರಾಗಿದ್ದರೆ ಅದು ನಮ್ಮ ಕಷ್ಟಕ್ಕಾಗತ್ತೆ ಅನ್ನೋ ಕಾರಣಕ್ಕೆ ಅವ್ರ ಸಾಸಿವೆ ಡಬ್ಬಿನಲ್ಲೋ ಅಥವಾ ದೇವ್ರ ಹುಂಡಿ ಅಂತ ಹೇಳ್ಕೊಂಡು ಮನೆ ಹಿರಿಯರೋ ಒಂದು ಡಬ್ಬದಲ್ಲಿ ಒಂದಿಷ್ಟು ಹಣವನ್ನು ಕೂಡಿ ಇಡ್ತಾಯಿದ್ರು. ಈ ಕಾರಣ, ಈ ಅಪ್ರೋಚ್ ಏನಿದೆ ಇದು ಇವತ್ತು ವರ್ಕ್ ಆಗಲ್ಲ. ಇವತ್ತು ನಾವು ನಮ್ಮ ಹಣವನ್ನು ಡಬ್ಬದಲ್ಲಿ ಕೂಡಿ ಇಡಬಾರ್ದು. ನಮ್ಮ ಹಣವನ್ನು ಬೆಳೆಸೋ ಅಂಥ ಕೆಲಸ ಮಾಡಬೇಕು. ಬೆಳೆಸೋ ಅಂಥ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಬಂದ ಹಣವನ್ನು ಎಷ್ಟು ಬೇಗ ಸಾಧ್ಯ ನಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು, ತುರ್ತು ಅಗತ್ಯಗಳಿಗೆ ನಮಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು, ಇನ್ನು ಉಳಿದ ಹಣವನ್ನು ಹೂಡಿಕೆ ಮಾಡಬೇಕು. ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಬೇಕಾದಷ್ಟು ಆಪ್ಷನ್ ಇವೆ. ಪೋಸ್ಟ್ ಆಫೀಸಿಂದ ಹಿಡ್ಕೊಂಡು, FD ಇಂದ ಹಿಡ್ಕೊಂಡು, ಮತ್ತು ಮ್ಯೂಚುವಲ್ ಫಂಡಿಂದ ಹಿಡ್ಕೊಂಡು, ಮ್ಯೂಚುವಲ್ ಫಂಡ್ SIP ಅಂತಿದೆ, ಸ್ಟಾಕ್ ಮಾರ್ಕೆಟು, ಹೀಗೆ ಬೇರೆ 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 ಹೂಡಿಕೆ ಆಯಾಮಗಳಿವೆ. ಅವರ ಸಾಮರ್ಥ್ಯ, ಅವರ ರಿಸ್ಕ್ ಟೇಕಿಂಗ್ ಕೆಪ್ಯಾಸಿಟಿ ಮತ್ತು ಅವರ ಆದಾಯದ ಸ್ಥಿತಿಗತಿ ಇವೆಲ್ಲವನ್ನು ಆಧರಿಸಿ ಉಳಿತಾಯ ಮಾಡಿದ ಹಣವನ್ನು ಹೂಡಿಕೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಉಳಿತಾಯ ಪ್ಲಸ್ ಹೂಡಿಕೆ ಇದು ಶ್ರೀಮಂತಿಕೆಯ ರಾಜಮಾರ್ಗ ಆಗುತ್ತೆ. ಆಕ್ಚುಲಿ ನೀವು ಹೇಳಿದ್ದ ಫಾರ್ಮುಲಾನ ಸ್ವಲ್ಪ ರಿಅರೇಂಜ್ ಮಾಡಿದ್ರು ಕೆಲವು ಪಾಠಗಳಿದ್ದಾವೆ. ಹೆಂಗೆ ಅಂದರೆ, ಈಗ ಆದಾಯ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಖರ್ಚು ಅಂತ. ನೀವೇನೊಂಚೂರು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಖರ್ಚನ್ನ ಕಮ್ಮಿ ಮಾಡ್ಕೊಂಡ್ರು ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಖರ್ಚನ್ನ ಕಮ್ಮಿ ಮಾಡಿದ್ರೆ ಮಾತ್ರ ಆದಾಯ ಮೈನಸ್ ಖರ್ಚಿಗೆ ಬನ್ನಿ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.